ಮಾಧ್ಯಮದ ಸ್ನೇಹಿತರೆ, ಇವತ್ತು ದಸರಾ 2024 ಇದರ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾದೇವಪ್ಪನವರು, ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲರು, ಕೆ.ಜೆ. ಜಾರ್ಜ್, ರಾಮಲಿಂಗರೆಡ್ಡಿಯವರು, ವೆಂಕಟೇಶ್ ಅವರು, ಪ್ರಿಯಾಂಕ್ ಖರ್ಗೆಯವರು, ಅವರು ಕನ್ನಡ ಸಂಸ್ಕೃತಿ ಇಲಾಖೆಯವರು ಶಿವರಾಜ್ ತಂಗಡಿಗೆಯವರು ಬರಲಿಲ್ಲ. ಕಾರಣ ಯಾಕಪ್ಪ ಅಂತಂದರೆ ತುಂಗಭದ್ರಾ ಡ್ಯಾಮ್ನು ಅಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದರು. ಶಾಸಕರುಗಳು ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಶ್ರೀರಂಗಪಟ್ಟಣದವರು, ಮತ್ತು ಕೊಡಗು ಜಿಲ್ಲೆಯವರು, ಅವರೆಲ್ಲರೂ ಕೂಡ ಭಾಗವಹಿಸಿದರು. ದಸರಾ ಉತ್ಸವ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ನಡೀತದೆ. 3ನೇ ತಾರೀಕು ಉದ್ಘಾಟನೆ ಆಗ್ತದೆ. 12ನೇ ತಾರೀಕು ಜಂಬೂ ಸವಾರಿ ನಡೀತದೆ. ನಾವು 3ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನವರಾತ್ರಿ ಅಂತ ಕರಿತೀವಿ. ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು, ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತದಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2-3 ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ. ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ. ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಾದೇವಪ್ಪನವರು ವಹಿಸ್ತಾರೆ. ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ. ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಯಾಕೆಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ. ಬಿತ್ತನೆ ಆಗಿದೆ. ರೈತರು ಎಲ್ಲ ಹರ್ಷದಿಂದ ಇದ್ದಾರೆ. ಬೆಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಅದರಿಂದ ಕಳೆದ ವರ್ಷ ಏನಾಗಿತ್ತು, ಬರಗಾಲ ಇತ್ತು, ಮಳೆ ಸಾಕಷ್ಟು ಆಗಲಿಲ್ಲ. ಬರಗಾಲ ಇದ್ದದ್ರಿಂದ ಸರಳವಾಗಿ ಆಚರಣೆಯನ್ನು ಮಾಡಿದ್ದು. ಈ ಸಾರಿ ಮಳೆಗಾಲ ಚೆನ್ನಾಗಾಗಿರೋದ್ರಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ದಸರಾ ಉದ್ಘಾಟನೆ ದಿನವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ. ಮತ್ತು ದೀಪಾಲಂಕಾರನೂ ಕೂಡ ಪ್ರಾರಂಭ ಆಗುತ್ತೆ.
ದಸರಾ ವಸ್ತು ಪ್ರದರ್ಶನವೂ ಕೂಡ ಪ್ರಾರಂಭ ಆಗುತ್ತೆ, ಅವತ್ತೇ ಉದ್ಘಾಟನೆ ಆಗುತ್ತೆ. ಕುಸ್ತಿ ಪ್ರದರ್ಶನವೂ ಕೂಡ ಉದ್ಘಾಟನೆ ಆಗುತ್ತೆ. ಯುವ ಸಂಭ್ರಮ, ಯುವ ದಸರಾ, ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ. ನಾನು ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ದಸರಾ ಉದ್ಘಾಟನೆಯ ದಿನವೇ ವಸ್ತು ಪ್ರದರ್ಶನವೂ ಕೂಡ ಉದ್ಘಾಟನೆ ಆಗ್ತದೆ. ಸಾಮಾನ್ಯವಾಗಿ ಅಲ್ಲಿ ಖಾಲಿ ಮಳಿಗೆಗಳಿರಬಾರ್ದು. ಅಯೂಬ್ ಖಾನ್ ಕೂಡ ಇಲ್ಲೇ ಇದ್ದಾರೆ, ವಸ್ತು ಪ್ರದರ್ಶನದ ಅಧ್ಯಕ್ಷರು. ಸೊ ಅವತ್ತೇ ಎಲ್ಲ ಮಳಿಗೆಗಳು ಕೂಡ ಭರ್ತಿಯಾಗಿರಬೇಕು. ವಸ್ತು ಪ್ರದರ್ಶನದಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕ ಸಾಧನೆಗಳನ್ನು ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರು ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ, ಅದರ ಸಾಧನೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವತ್ತೇ ಅವೆಲ್ಲವೂ ಕೂಡ ಪ್ರಾರಂಭ ಆಗಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ದೀಪಾಲಂಕಾರ ಈ ಸಾರಿ 21 ದಿನಗಳ ಕಾಲ ನಡೀತದೆ. ಅಂದರೆ ದಸರಾ ಜಂಬೂ ಸವಾರಿ ಮುಗಿದ ಮೇಲೂ ಕೂಡ ಸುಮಾರು 9 ದಿನಗಳ ಕಾಲ ನಡೀತದೆ, ಅಲ್ಲ 11 ದಿನಗಳ ಕಾಲ ನಡೀತದೆ. ಒಟ್ಟು 21 ದಿನಗಳ ಕಾಲ. ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂತೇಳಿ ಸಂಬಂಧಪಟ್ಟಂತೆ ಇಲಾಖೆಯವರಿಗೆ ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರಿಂದ ಅವರು ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ. ಅದರಂತೆ ನಡ್ಕೋತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. 21 ದಿನ ರೈಟಿಂಗ್. ಸೊ ಪ್ರವಾಸಿಗರಿಗೆ ಬಂದಾಗ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ, ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ, ಮೈಸೂರು ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ. ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಗೋಲ್ಡ್ ಕಾರ್ಡ್ ಮಾಡ್ತಾರೆ. ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ. ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು, ಜನರ ಉತ್ಸವ ಆಗಬೇಕು. ನಾಡ ಹಬ್ಬ ಇದು, ದಸರಾ ಮಹೋತ್ಸವ ನಾಡ ಹಬ್ಬ. ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂಥೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಬಹುಶಃ ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ. ಇಲ್ಲಿ ಯಾರೂ ಪ್ರಪೋಸಲ್ ಬಂದಿಲ್ಲ, ನನಗೆ ಆಥರೈಸ್ ಮಾಡಿದ್ದಾರೆ, ನಾನು ತೀರ್ಮಾನ ಮಾಡ್ತೀನಿ.
ಹಾಂ ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ. ಕಳೆದ ಬಾರಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು. ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನು ಹೇಳದಷ್ಟು ನಾವು ಮಾಡೋಕ್ಕಾದ್ದೇನಪ್ಪ. ನೀನೇ ಖರ್ಚು ಮಾಡೋ ಒಂಥರ ನೀನೇ ಹೇಳ್ತಾ ಇದ್ದೆ. ಹಾಂ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಈ ಸರಿ ಮಿಸ್ಯೂಸ್ ಆಗಬಾರ್ದಾಗ ನೋಡ್ಕೋತೀವಿ. ಮಿಸ್ಯೂಸ್ ಆಗಬಾರ್ದಾಗಿ ಮಹದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಬಂದಿದ್ದಾರೆ. ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ವಿಜೇಂದ್ರಿಗೆಲ್ಲ ಉತ್ತರ ಕೊಡಲ್ರಿ ನಾನು. ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರುವಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಹುದು, ನಮ್ಮ ಅಧಿಕಾರ ದೂರ ಇಟ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು. ಗವರ್ನರ್ ಇನ್ನೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸಲ್ಯೂಷನ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ಅವ್ರನ್ನೇ ಕೇಳೋಣ. ಥ್ಯಾಂಕ್ ಯು.